ಭಾರತದ ನೌಕಾ ನೆಲೆಗಳ ಮೇಲೆ ಚೀನಾ ಗೂಢಚಾರಿಕೆ. ವಲಸೆ ಬಂದ ಸೀಗಲ್ ಹಕ್ಕಿಯಲ್ಲಿ ಚೀನಾದ ಟ್ರ್ಯಾಕರ್ ಪತ್ತೆಯಾಗಿದೆ. ಭಾರತದ ನೌಕಾ ನೆಲೆಗಳ ಮೇಲೆ ಚೀನಾ ಗೂಢಚಾರಿಕೆ ಮಾಡ್ತಾ ಇದೆಯಾ? ವಲಸೆ ಬಂದಂತಹ ಸೀಗಲ್ ಹಕ್ಕಿ, ಆ ಹಕ್ಕಿಯಲ್ಲಿ ಚೀನಾದ ಟ್ರ್ಯಾಕರ್ ಪತ್ತೆಯಾಗಿದೆ. ಚೀನಾದ GPS ಟ್ರ್ಯಾಕರ್ ಪತ್ತೆಯಾಗಿರೋದು. ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಟ್ರ್ಯಾಕರ್ ಹೊಂದಿದ ಸೀಗಲ್ ಹಕ್ಕಿಯನ್ನ ಪತ್ತೆ ಮಾಡಿ ಅದನ್ನ ವಶಕ್ಕೆ ಪಡೆದಿದ್ದಾರೆ. ಸೀಗಲ್ ಹಕ್ಕಿಯನ್ನ ಅರಣ್ಯ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಕಾರವಾರದ ತಿಮ್ಮಕ್ಕ ಗಾರ್ಡನ್ ಹಿಂಭಾಗದಲ್ಲಿ ಕೂತಿದ್ದಂತಹ ಸೀಗಲ್ ಹಕ್ಕಿ, ಹಕ್ಕಿಯ ಬೆನ್ನಿನ ಭಾಗದಲ್ಲಿ GPS ಟ್ರ್ಯಾಕರ್ ಅನ್ನ ಅಳವಡಿಸಲಾಗಿತ್ತು. ಚೀನಾದ ಇಕೋ ಎನ್ವೈರನ್ಮೆಂಟ್ ಸೈನ್ಸ್ ಅಂತ ನಮೂದಾಗಿದೆ. ಸೀಗಲ್ ಹಕ್ಕಿಯನ್ನ ಮರೈನ್ ಅರಣ್ಯ ವಿಭಾಗ ಕಚೇರಿಗೆ ಸದ್ಯ ರವಾನಿಸಲಾಗಿದೆ. ಆಹಾರ ಪದ್ಧತಿ ಹಾಗೂ ವಲಸೆ ಸಮೀಕ್ಷೆಗೆ ಟ್ರ್ಯಾಕರ್ ಅಳವಡಿಸಿದ್ದಾರೆ. ಚೀನಾದ ಅಕಾಡೆಮಿಯನ್ನ ಸಂಪರ್ಕಿಸ್ತಾ ಇರುವ ಅಧಿಕಾರಿಗಳು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸೀಗಲ್ ಹಕ್ಕಿ, ಇದಕ್ಕೆ ಟ್ರ್ಯಾಕರ್ ಅನ್ನ ಅಳವಡಿಕೆ ಮಾಡಿರೋದು ಸದ್ಯ ಗೊತ್ತಾಗಿದೆ, ಪತ್ತೆಯಾಗಿದೆ. ವಲಸೆ ಬಂದಂತಹ ಸೀಗಲ್ ಹಕ್ಕಿ, ಇದರಲ್ಲಿ ಚೀನಾದ ಟ್ರ್ಯಾಕರ್ ಪತ್ತೆಯಾಗಿರೋದು. GPS ಟ್ರ್ಯಾಕರ್ ಇದು. ಟ್ರ್ಯಾಕರ್ ಹೊಂದಿದ ಈ ಹಕ್ಕಿಯನ್ನ ಸದ್ಯ ಅರಣ್ಯ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ತನಿಖೆ ಆಗ್ತಾ ಇದೆ. ಪೊಲೀಸ್ ಇಲಾಖೆ, ನೌಕಾದಳದ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕಾರವಾರ ಪ್ರತಿನಿಧಿ, ಸಂಪರ್ಕದಲ್ಲಿದ್ದಾರೆ ಭರತ್. ನಾವು ಗಮನಿಸ್ತಾ ಇದ್ದೀವಿ, ಈ ಸೀಗಲ್ ಹಕ್ಕಿಯಲ್ಲಿ ಚೀನಾದ GPS ಟ್ರ್ಯಾಕರ್ ಅಳವಡಿಕೆ ನಿಜಕ್ಕೂ ಆತಂಕಕಾರಿ ವಿಚಾರ ಇದು. ಎಸ್ ವೀಣಾ, ಕಾರವಾರದ ತಿಮ್ಮಕ್ಕ ಗಾರ್ಡನ್ ಹಿಂಭಾಗದಲ್ಲಿ ಕೂತಿದಂತಹ ಸೀಗಲ್ ಹಕ್ಕಿಯ ಬೆನ್ನ ಮೇಲೆ ಒಂದು GPS ಟ್ರ್ಯಾಕರ್ ಪತ್ತೆ ಆಗಿರುವಂತದ್ದು. ಈ GPS ಟ್ರ್ಯಾಕರ್ ಏನಿದೆ, ಚೈನಾದ ವಿಜ್ಞಾನ ಅಕಾಡೆಮಿಯ ಇಕೋ ಎನ್ವಿರಾನ್ಮೆಂಟ್ ಸೈನ್ಸ್ ಎಂದು ಇದರ ಮೇಲೆ ಒಂದು ಮೆನ್ಷನ್ ಆಗಿರುವಂತದ್ದು. ಈಗ ಏನೋ ಚೈನಾ ಏನಿದೆ ಅದು ಭಾರತದ ಒಂದು ಶತ್ರು ರಾಷ್ಟ್ರ ಅಂತಲೇ ಹೇಳ್ಕೋಬಹುದು. ಅದರೊಟ್ಟಿಗೆ ಪಾಕಿಸ್ತಾನ ಕೂಡ ಈ ಹಿಂದೆ ಸಾಕಷ್ಟು ಬಾರಿ ಇಲ್ಲಿ ಕಾರವಾರದ ಇಲ್ಲಿನ ನೌಕರರ ಮೇಲೆ ಒಂದು ಕಣ್ಣಿಟ್ಟು ಇಲ್ಲಿನ ಸಿಬ್ಬಂದಿ ಆಗಿರ್ಬೋದು, ಜನರನ್ನಾಗಿರ್ಬೋದು, ಕಾರ್ಮಿಕರನ್ನಾಗಿರ್ಬೋದು ಅವರೊಂದು ಹನಿ ಟ್ರ್ಯಾಪ್ ಮಾಡಿ ಅಥವಾ ಇತರ ಏನೋ ಕ್ರಮಗಳ ಮೂಲಕ ಅಲ್ಲಿ ಒಂದು ಮಾಹಿತಿಯನ್ನು ಪಡೆಯುವಂತ ಕೆಲಸ ಕೂಡ ನಡೆಸಿದ್ರು. ಆದ್ರೀಗ ಈ ಏನೋ ಸೀಗಲ್ ಹಕ್ಕಿ ಮೇಲೆ ಟ್ರ್ಯಾಕರ್ ಕಂಡು ಬಂದಿರುವುದು ಸಾಕಷ್ಟು ಒಂದು ಈಗ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಯಾಕಂದ್ರೆ ಈ ಸಾಮಾನ್ಯವಾಗಿ ಸೀಗಲ್ ಹಕ್ಕಿಗಳು ಈ ಸಂದರ್ಭದಲ್ಲಿ ಬರೋದು ಕಾಮನ್. ಇಲ್ಲಿ ಈಗ ಈ ಸೀಗಲ್ ಹಕ್ಕಿ ನಾರ್ಮಲಿ ಆಗಿ ಇದನ್ನು ಈ ಟ್ರ್ಯಾಕರ್ ಏನಿದೆ ಅದು ಚಲನವಲನ, ಆಹಾರ ಪದ್ಧತಿ ಹಾಗೂ ವಲಸೆ ಸಮೀಕ್ಷೆಗೆ ಈಗ ಬಂದಿರುವಂತ ಮೇಲ್ನೋಟಕ್ಕೆ ಕಾಣಿದೆ. ಆದ್ರೆ ಈ ಹಕ್ಕಿ ಮೇಲೆ ಇರುವಂತಹ ಏನೋ ಟ್ರ್ಯಾಕರ್ ಇದೆ, ಇದು ಎಸ್ಪೆಷಲಿ ಆಗಿ ಚೈನಾದಿಂದ ಇರುವಂತದ್ದು. ಸೊ ಇದರಿಂದಾಗಿ ಸಾಕಷ್ಟು ಒಂದು ಸಂಶಯ ಕೂಡ ಬಂದಿರುವಂತದ್ದು. ಸೊ ಯಾವಾಗ ಈ ಟ್ರ್ಯಾಕರ್ ಕಂಡು ಬಂತು, ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಇದನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಸೊ ಅದಲ್ಲದೆ ಇಲ್ಲಿನ ಏನೋ ಈ ಟ್ರ್ಯಾಕರ್ ಮೂಲಕ ಚೀನಾದಲ್ಲಿರುವಂತಹ ಏನೋ ಸಂಶೋಧನೆ ಏನೋ ಡಿಪಾರ್ಟ್ಮೆಂಟ್ ಇದೆ, ಅದನ್ನು ಕೂಡ ಏನೋ ಒಂದು ಸಂಪರ್ಕ ಮಾಡಲಿಕ್ಕೆ ಕೂಡ ಟ್ರೈ ಮಾಡ್ತಿರುವಂತದ್ದು. ಯಾಕಂದ್ರೆ ಒಂದು ವೇಳೆ ಅಲ್ಲಿನ ಸಂಪರ್ಕ ಮಾಡುವಂತಹ ಏನೋ ಸಂಶೋಧನೆ ಏನೋ ಸಂಸ್ಥೆ ಆಗಿರ್ಬೋದು, ಅದು ಒಂದು ವೇಳೆ ಕಲಿಸಿಲ್ಲದಿದ್ರೆ ಇದು ಅಫ್ಕೋರ್ಸ್ ಆಗಿ ಯಾವ್ದಾದ್ರು ಒಂದು ಆಪರೇಷನ್ ಮಾಡ್ಲಿಕ್ಕೇನೆ ಇಳ್ಕೊಂಡು ಮಾಡಿರ್ಬೋದು, ಸಾಧ್ಯ ಕೂಡ ಹೆಚ್ಚಾಗಿರುವಂತದ್ದು. ಯಾಕಂದ್ರೆ ಇಲ್ಲಿ ನೌಕಾನೆಲೆ ಸಾಕಷ್ಟು ಹತ್ತಿರ ಇದೆ. ನೌಕಾನೆಲೆಯ ಪ್ರತಿಯೊಂದು ಕಡೆಗಳಲ್ಲಿ ಅಂದ್ರೆ ಇಲ್ಲಿ ಸಾಕಷ್ಟು ಒಂದು INS ವಿಕ್ರಾಂತ್ ಆಗಿರ್ಬೋದು, INS ವಿಕ್ರಮಾದಿತ್ಯ ಹಾಗೂ ಇತರ ಎಲ್ಲ ಒಂದು ಏನೋ ಶಿಪ್ಗಳು ಬರುವಂತದ್ದು, ಸಬ್ಮರೀನ್ ಕೂಡ ಇರುವಂತದ್ದು. ಸೊ ಅದಲ್ಲದೆ ಇಲ್ಲಿನ ವಜ್ರಕೋಶ ಕೂಡ ಇದೆ. ಸೊ ಪ್ರತಿಯೊಂದು ಇಲ್ಲಿ ಹಕ್ಕಿಗಳು ಅದೇ ಏನೋ ಏರಿಯಾ ಮೇಲೆ ಹಾರಾಡ್ತಾ ಇರುವಂತದ್ದು. ಸೊ ಈ ಮೇಲೆ ಅವುಗಳ ಮೇಲೆ ಏನೋ ಒಂದು ಕಣ್ಣಿಟ್ಟು ಪ್ರತಿಯೊಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುವ ಒಂದು ಸಾಧ್ಯತೆ ಕೂಡ ಇಲ್ಲಿ ಇರುವಂತದ್ದು. ಸೊ ಆ ಅಧಿಕಾರಿಗಳು ಹಾಗೂ ಇಲ್ಲಿನ ನೇವಲ್ ಏನೋ ಪೊಲೀಸರಾಗಿರ್ಬೋದು, ಅದು ಇಂಟೆಲಿಜೆನ್ಸ್ ಆಗಿರ್ಬೋದು, ಇತರ ಏನೋ ಇಲಾಖೆ ಅಧಿಕಾರಿಗಳು ಕೂಡ ಈಗ ಹಿಂದೆ ಬಿದ್ದಿವೆ. ಹಾಗೂ ಇಲ್ಲಿ ಏನೋ ಚೀನಾದ ಸಂಶೋಧನೆ ಅಕಾಡೆಮಿಯ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಲಿಕ್ಕೆ ಕೂಡ ಟ್ರೈ ಮಾಡ್ತಿರುವಂತ ಅವರನ್ನು ಸಂಪರ್ಕ ಮಾಡಿ ಇದು ರಿಯಲ್ ಆಗಿ ಒಂದು ಜಸ್ಟ್ ಒಂದು ವಲಸೆ ಹಕ್ಕಿಗಳ ಸಂಶೋಧನೆ ಬಗ್ಗೆ ಮೇಲೆ ಇದನ್ನು ಅಧ್ಯಯನ ಮಾಡ್ಲಿಕ್ಕೆ ಇದನ್ನು ಕಳಿಸಿರೋದಾ ಅಥವಾ ಬೇರೆ ಏನೋ ಉದ್ದೇಶ ಇರಬಹುದಾ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ವೀಣಾ, ಥ್ಯಾಂಕ್ ಯು ಭರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.